ನಮಸ್ಕಾರ. ಇರಾವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಡೂಪ್ಲೆಕ್ಸ್ ಮನೆಯ ಒಳಗಡೆ ಯಾವ ರೀತಿ ಮಾಡಿಕೊಳ್ಳಬೇಕು, ಏನೀಗ ಡೂಪ್ಲೆಕ್ಸ್ ಮನೆಗಳು ಮಾಡ್ತಾರೆ, ಆ ಡೂಪ್ಲೆಕ್ಸ್ ಮನೆಗಳಲ್ಲಿ ಡಬಲ್ ಲೈಟ್ ಓಪನ್ ಸ್ಪೇಸ್ ಏನು ಮಾಡ್ತಾರೆ, ಆ ಡಬಲ್ ಲೈಟ್ ಕಟ್ಔಟ್ ಏನು ಮಾಡ್ತಾರೆ, ಆ ಜಾಗನ ಎಲ್ಲಿ ಮಾಡಬೇಕು ಅನ್ನೋದರ ವಿಚಾರವಾಗಿ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇವತ್ತಿನ ದಿನದಲ್ಲಿ, ಹಿಂದಿನ ಕಾಲದಲ್ಲಿ ಯಾರು ಡೂಪ್ಲೆಕ್ಸ್ ಮಾಡ್ತಾ ಇರಲಿಲ್ಲ. ಸೆಂಟ್ರಲ್ಲಿ ಒಂದು ಗವಾಶಿ ಅಂತ ಮಾಡಿ ಅಥವಾ ಏರ್ಔಟ್ಗೆ ಅಂತೇಳಿ ಒಂದು ಸೆಂಟ್ರ್ ಜಾಗದಲ್ಲಿ ಒಂದು ಚಿಕ್ಕದ ಒಂದು ಕಟ್ಟೆ ಕಟ್ಟಿ ಮಾಡ್ತಾಯಿದ್ರು, ಅದು ಗಾಳಿ ಬೆಳಕಿಗೆ ಅಂತ. ಇವತ್ತು ಲೇಟೆಸ್ಟಾಗಿ ಮಾಡ್ರನ್ ಒಂದು ಐಷಾರಾಮಿ ಜೀವನಕ್ಕೆ ಬೇಕಾಗಿರೋ ರೀತಿಯಲ್ಲಿ ಮನೆ ಮಾಡೋ ವಿಧಾನದಲ್ಲಿ ಈ ದಿನ ನಾವು ಅದನ್ನು ಡೂಪ್ಲೆಕ್ಸ್ ಅಂತ ಮಾಡಲಿಕ್ಕೆ ಹೋಗ್ತೇವೆ. ಹಾಗಾಗಿ ಪ್ರತಿ ಒಂದು ಮನೆಗಳೂ ಈಗಿನ ಟ್ರೆಂಡಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ನಾವು ಒಂದು ಡೂಪ್ಲೆಕ್ಸ್ ಮನೆ ಕಟ್ಕೊಳ್ಬೇಕು, ನಾವು ಒಂದು ಡೂಪ್ಲೆಕ್ಸ್ ಮನೆಯಲ್ಲಿ ವಾಸ ಮಾಡಬೇಕು ಅನ್ನೋದು ಈಗಿನ ಜನರೇಷನ್ನ ಒಂದು ಕನಸಾಗಿರುತ್ತೆ. ಆದ್ದರಿಂದ ಆ ರೀತಿಯ ಡೂಪ್ಲೆಕ್ಸ್ ಮನೆನ ನಾವು ಯಾವ ರೀತಿ ಮಾಡ್ಕೊಳ್ಬೇಕು, ಅದು ವಾಸ್ತು ರೀತಿಯಲ್ಲಿ ಅದರ ಪ್ರಾಮುಖ್ಯತೆ ಎಷ್ಟಿರುತ್ತೆ, ಆ ಡೂಪ್ಲೆಕ್ಸ್ ಮಾಡೋದು ಏನು ಡಬಲ್ ಲೈಟ್ ಡೂಪ್ಲೆಕ್ಸ್ ಕಟ್ಔಟ್ ಮಾಡ್ತಾರೆ ಅದನ್ನು ಇದೇ ಜಾಗದಲ್ಲೇ ಬಿಡಬೇಕು ಅಂತ ಏನಾದರೂ ಇದೆಯಾ, ಅದನ್ನು ಯಾವ ರೀತಿ ಮಾಡ್ಕೊಬೇಕು ಅನ್ನೋದ್ರ ವಿಚಾರವಾಗಿ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಮೊದಲಿಗೆ ಡೂಪ್ಲೆಕ್ಸ್ ಮನೆಯಲ್ಲಿ ಯಾವ ಜಾಗದಲ್ಲಿ ಬರಬೇಕು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಹೋದಾಗ ಒಂದು ಒಳ್ಳೆ ಯಾವುದೋ ಒಂದು 29ಕ್ಕೆ ಒಂದು 45 ಯಾವುದೋ ಒಂದು ಸಪೋಸ್ ಒಂದು ಆಯದಲ್ಲಿ ಒಂದು ಒಳ್ಳೆ ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ತೀರಾ. ಒಂದು 60ಕ್ಕೆ 40 ಸೈಟ್ ಇರುತ್ತೆ. ಒಂದು ವಾಸ್ತು ರೀತಿಯಲ್ಲಿ ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ, ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ ಬಿಟ್ಟು ಒಂದು ವಾಸ್ತು ರೀತಿಯಲ್ಲಿ ಮನೆಯೇ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತೀರಾ. ಆ ನಂತರ ಡೂಪ್ಲೆಕ್ಸ್ ಮಾಡಬೇಕು. ಡೂಪ್ಲೆಕ್ಸ್ನ ಯಾವ ಜಾಗದಲ್ಲಿ ಮಾಡಬೇಕು ಅನ್ನೋದೇ ಗೊಂದಲ. ಯಾಕಂದರೆ ಇಂಜಿನಿಯರು ಒಂದು ಕಡೆ ಕೊಟ್ಟಿರ್ತಾರೆ, ವಾಸ್ತುವರು ಬೇರೆ ಥರ ಇಲ್ಲ ಈ ಜಾಗದಲ್ಲಿ ಬರಬೇಕು ಅಂತಾರೆ. ಹಾಗಾಗಿ ನಿಮ್ಗದು ಎಲ್ಲಿ ಕಂಫರ್ಟ್ ಅನಿಸುತ್ತೆ ಅನ್ನೋದು ತುಂಬ ಜನಗಳ ಗೊಂದಲ. ಆದ್ದರಿಂದ ನೀವು ವಾಸ್ತುಗೆ ಮೊದಲಿಗೆ ನೀವು ಪ್ರಾಮುಖ್ಯತೆ ಕೊಡಲೇಬೇಕಾಗುತ್ತೆ. ಆ ಡೂಪ್ಲೆಕ್ಸ್ ಕಟ್ಔಟು ತುಂಬ ಇಂಪಾರ್ಟೆಂಟ್. ಆ ಡೂಪ್ಲೆಕ್ಸ್ ಕಟ್ಔಟ್ ನೀವು ಒಳ್ಳೆ ಜಾಗದಲ್ಲಿ ಕೊಟ್ಟಿದ್ದೆ ಆದರೆ ಅದು ನಿಮಗೆ ಒಂದು ಒಳ್ಳೆಯ ರೀತಿಯ ರಾಜಯೋಗ ಇದ್ದಂಗೆ. ಮನೆಯ ವಾಸ್ತು ನೀವು ಕೆಲವೊಂದು ದೋಷಗಳನ್ನ ಅದು ನಿವಾರಿಸೋಷ್ಟು ಬಲ ಇರುತ್ತೆ. ಮತ್ತು ಅದಕ್ಕೆ ಒಂದು ಡೂಪ್ಲೆಕ್ಸ್ ಏನು ಬರುತ್ತೆ ಅದು ಡಬಲ್ ಲೈಟ್ ಹೋಗೋದ್ರಿಂದ ಅದರಿಂದ ಅದರದೇ ಆದ ಒಂದು ಎನರ್ಜೈಸ್ ಇರುತ್ತೆ. ಆದ್ದರಿಂದ ಅದನ್ನು ಎಲ್ಲಿ ತೊಗೊಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ಸುಮಾರು ಜನಗಳಿಗೆ ನಾನು ಸುಮಾರು ಮನೆಗಳಲ್ಲಿ ನೋಡಿದ್ದೀನಿ, ಏನಿದೆ ಈ ಉತ್ತರದ ಅರ್ಧ ಮತ್ತು ಪೂರ್ವದ ಅರ್ಧ ಏನು ಬರುತ್ತೆ, ಈ ಮಿಡ್ಲ್ ಪಾಯಿಂಟಲ್ಲಿ ಈ ಕೆಲವೊಬ್ರು ಏನು ಹೈಟ್ ಮಾಡಿ ಸ್ಟೇರ್ ಕೇಸ್ ಮಾಡ್ತಾರೆ. ಫಸ್ಟ್ ಸ್ಟೇರ್ ಕೇಸ್ಗೆ ಪ್ಲ್ಯಾನ್ ಮಾಡಿ ಇದನ್ನು 3 ಫ್ಲೋರು 4 ಫ್ಲೋರು ಡಬಲ್ ಹೈಟ್ ಸ್ಟೇರ್ ಕೇಸ್ಗೆ ಹೋಗುತ್ತೆ. ಆದ್ದರಿಂದ ನೀವು ಈ ಜಾಗದಲ್ಲಿ ನೀವು ಯಾವ ಜಾಗದಲ್ಲಿ ತೊಗೊಳ್ಬೇಕು ಅನ್ನೋದೇ ಗೊಂದಲ. ಕೆಲವೊಬ್ಬರು ಇಲ್ಲಿ ಕೊಟ್ಬಿಡ್ತಾರೆ, ಪರವಾಗಿಲ್ಲ ಮಾಡ್ಕೊಳ್ಬೋದು. ಇನ್ನು ಕೆಲವರು ಸ್ಟೇರ್ ಕೇಸ್ ಇಲ್ಲಿ ಸೌತಲ್ಲೋ ಎಲ್ಲೋ ಕೊಟ್ಬಿಟ್ಟು ಈ ಜಾಗದಲ್ಲಿ ನೀವು ಡಬಲ್ ಲೈಟ್ ಕಟ್ಔಟ್ ಮಾಡ್ತಾರೆ, ವಾಯುದಲ್ಲಿ ಮಾಡ್ತಾರೆ. ಅದು ತುಂಬ ತಪ್ಪು. ಆ ರೀತಿ ವಾಯುದಲ್ಲಿ ಡಬಲ್ ಲೈಟ್ ಕಟ್ಔಟ್ ಮಾಡಬಾರ್ದು. ನೀವು ಏನು ನಾನು ಪೂರ್ವದ ಮಧ್ಯಭಾಗ ಉತ್ತರದ ಮಧ್ಯಭಾಗ ಇದೆ, ಇದರ ಮಿಡ್ಲಲ್ಲಿ ಬರ್ಬೋದು, ಅಥವಾ ಬ್ರಹ್ಮಸ್ಥಾನದಲ್ಲಿ ಬರ್ಬೋದು ಡಬಲ್ ಲೈಟು, ಅಥವಾ ನಾರ್ತಲ್ಲಿ ಬರ್ಬೋದು. ನಾರ್ತಲ್ಲಿ ಬರೋದೇ ಆದರೆ ಈಗಿನ ಇಂಜಿನಿಯರ್ಸ್ ಏನು ಮಾಡ್ತಾರೆ ಅಂತಂದರೆ ತೊಗೊಂಡೋಗಿ ಎಡ್ಜ್ಗೆ ಹಾಕ್ಬಿಡ್ತಾರೆ. ಈ ರೀತಿ ಎಡ್ಜ್ಗೆ ಏನು ಹಾಲ್ ಇರುತ್ತೆ, ಹಾಲಲ್ಲಿ ಈ ರೀತಿ ಎಡ್ಜ್ಗೆ ತೊಗೊಂಡೋಗಿ ಹಾಕ್ತಾರೆ. ಈ ರೀತಿ ಎಡ್ಜ್ಗೆ ಹಾಕ್ಬಿಟ್ಟು ಡಬಲ್ ಲೈಟ್ ಕಟ್ಔಟು ಮಾಡ್ತಾರೆ. ಈ ರೀತಿ ಮಾಡಬಾರ್ದು. ಈ ರೀತಿ ಎಡ್ಜಲ್ಲಿ ಮಾಡಿದಾಗ ನಿಮಗೆ ಆ ಫ್ಲೋರ್ ಏನು 2 ಫ್ಲೋರ್ ಮೇಲೆ, ಗ್ರೌಂಡ್ ಫ್ಲೋರ್ದು ಏನು ಸಮಸ್ಯೆ ಇಲ್ಲ, ಮೇಲೆ ಫ್ಲೋರ್ 2 ಏನಿರುತ್ತೆ ಅದಕ್ಕೆ ಈಶಾನ್ಯ ನಾರ್ತ್ ಕಟ್ಟಾದಂಗೆ ಆಗುತ್ತೆ. ಉತ್ತರದ ಭಾಗ ಕಟ್ಟಾಗ್ಬಿಡುತ್ತೆ. ಈ ರೀತಿ ಉತ್ತರದ ಭಾಗ ಕಟ್ಟಾಗಬಾರ್ದು. ಈ ರೀತಿ ಉತ್ತರದ ಭಾಗ ಕಟ್ಟಾದರೆ ಅದು ಹೆಣ್ಮಕ್ಳಿಗೆ ಮತ್ತು ಫೈನಾನ್ಷಿಯಲಿ ಅದು ಹೊಡ್ತಾ ಬೀಳುತ್ತೆ. ಇನ್ನು ಕೆಲವೊಂದು ಜಾಗಗಳಲ್ಲಿ ಮಧ್ಯಭಾಗದಲ್ಲಿ ಕೊಡ್ತಾರೆ, ಅದು ಓಕೆ, ಮಿಡ್ಲಲ್ಲಿ ಇರುತ್ತೆ, ತೊಂದರೆ ಇಲ್ಲ. ಆದರೆ ಸನ್ ರೂಪು ಕೊಡ್ತಾರೆ ಕೆಲವರು, ಬ್ರಹ್ಮಸ್ಥಾನ ಅಂತೇಳಿ. ಅದು ಕರೆಕ್ಟಾಗಿದ್ದರೆ ಒಟ್ಟು ಹಾಲು ಲೆಕ್ಕದಲ್ಲೂ ತೊಗೊಂಡು ಮಾಡಬೇಕಾಗುತ್ತೆ. ಇದು ಓಕೆ. ಅಥವಾ ಇನ್ನೂ ಕೆಲವು ಜಾಗಗಳಲ್ಲಿ ಡಿಫ್ರೆಂಟಾಗಿ ಮಾಡೋಕ್ಕೆ ಹೋಗ್ತಾರೆ. ಈ ಕಾರ್ನರ್ ಮಾಡ್ತಾರೆ, ಈ ಕಾರ್ನರು ಡಬಲ್ ಲೈಟ್ ಕಟ್ ಮಾಡಿ ಮೇಲೆ ಮಾಡ್ತಾರೆ. ಈ ರೀತಿ
ಕಾರ್ನರ್ನ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಕಾರ್ನರ್ ಕಟ್ ಮಾಡಬಾರ್ದು. ಈ ರೀತಿ ಕಾರ್ನರ್ ಕಟ್ ಮಾಡಿದ್ದೆ ಆದರೆ ಅದು ತುಂಬ ದೋಷ. ನೀವು ಈಶಾನ್ಯ ಭಾಗನೇ ಕಟ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಈಶಾನ್ಯ ಭಾಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಈಶಾನ್ಯ ಭಾಗ ಕಟ್ ಆಗೋದ್ರಿಂದ ಆ ಫ್ಲೋರ್ಗಳಲ್ಲಿ ಯಾರು ವಾಸ ಮಾಡ್ತಾರೆ ಮತ್ತು ಮಲಗ್ತಾರೆ ಅದು ವಾಸ್ತುವಿನ ರೀತಿ ಅವರಿಗೆ ತೊಂದರೆ ಆಗುತ್ತೆ. ಈಶಾನ್ಯ ಭಾಗ ಕಟ್ಟಾದರೆ ಮನೆ ವಂಶಕ್ಕೆ ತೊಂದರೆ ಆಗುತ್ತೆ ಮತ್ತು ಮನೆ ಯಜಮಾನನಿಗೆ ಅದು ಸಮಸ್ಯೆ ಆಗುತ್ತೆ. ಗಂಡು ಮಕ್ಕಳಿಗೆ ಹೆಲ್ತಿಯಾಗಿರೋದಿಲ್ಲ. ಓವರಾಲ್ ಅದು ತುಂಬ ತಪ್ಪು. ಇದು ನೀವು ಆ ರೀತಿ ಏನಾದರೂ ಮಾಡಲೇಬೇಕು ಅನ್ನೋದಾದರೆ ಹಿಂದಿನ ಕಾಲದಲ್ಲಿ ಕೆಲವರು ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನೋಡಿ, ಈ ಕಡೆನೂ ಒಂದು 4 ಅಡಿ, ಈ ಕಡೆ ಒಂದು 4 ಅಡಿ. ಫಸ್ಟ್ ಫ್ಲೋರಲ್ಲೂ ಇದೇ ಥರ ಡೋರ್ ಅಥವಾ ನಾರ್ತ್ಗೋ ಇಲ್ಲೋ ಕೊಡ್ತೀರಾ. ಒಂದು 4 ಫೀಟ್ ಇಲ್ಲಿಂದ ಇಲ್ಲಿಗೆ ಬಿಟ್ಟು ನೀವು ಈ ಜಾಗದಲ್ಲಿ ಡಬಲ್ ಹೈಟ್ ಕಟೌಟ್ ಕೊಡ್ಬೋದು. ಇದು ತುಂಬ ಒಳ್ಳೆಯದು. ವಾಸ್ತುವಿನ ರೀತಿ ನೀವು ಡಬಲ್ ಹೈಟು ಕೊಡ್ಬೋದು, ಸನ್ರೂಪು ಕೊಡ್ಬೋದು ಇಲ್ಲಿ. ಹಾಗಾಗಿ ನೀವು ಡಬಲ್ ಹೈಟ್ ಕಟೌಟ್ ಮಾಡೋದಾದರೆ ಈಶಾನ್ಯ ಭಾಗದಲ್ಲಿ ಬರೋ ರೀತಿ ಈಶಾನ್ಯ ಭಾಗದಲ್ಲಿ 3 ಅಡಿ 4 ಅಡಿ ಓಡಾಡೋದಕ್ಕೆ ಜಾಗ ಇರಬೇಕು. ಪೂರ್ವದಲ್ಲೂ 3 ಅಡಿ 4 ಅಡಿ ಓಡಾಡೋದಕ್ಕೆ ಜಾಗ ಇದ್ದು ನೀವು ಈಶಾನ್ಯ ಭಾಗದಲ್ಲಿ ಡಬಲ್ ಹೈಟ್ ಕಟೌಟ್ ಕೊಟ್ಟರೆ ತುಂಬ ಒಳ್ಳೆಯದು. ಇದು ಯಾವುದೇ ರೀತಿಯ ದೋಷ ಆಗಲ್ಲ. ಇದು ತುಂಬ ಒಳ್ಳೆಯ ವಾಸ್ತು ರೀತಿ. ನೀವು ಈ ರೀತಿ ಸ್ಟೇರ್ಕೇಸ್ ಹಾಕೋದ್ರಿಂದ ಈ ರೀತಿ ಮಾಡಿದಾಗ ಅದು ತುಂಬ ರಿಸಲ್ಟ್ ಬರುತ್ತೆ. ನೀವು ಅಲ್ಲಿ ಆಗೋದಿಲ್ಲ, ನಾವು ಈಶಾನ್ಯಕ್ಕೆ ಬರೋದಿಲ್ಲ, ನಮಗೆ ಸ್ವಲ್ಪ ಸಮಸ್ಯೆ ಆಗೋದಿಲ್ಲ ಮಾಡೋದಕ್ಕೆ ಅಂದರೆ ನೀವು ಈ ಭಾಗದಲ್ಲಿ ಕೊಡ್ಬೋದು. ಏನು ಪೂರ್ವ ಭಾಗ ಇರುತ್ತೆ ಈ ಪೂರ್ವ ಭಾಗದಲ್ಲೂ ಕೊಡ್ಬೋದು. ಆದರೆ ಇಲ್ಲೊಂದು 3-4 ಅಡಿ ಬಿಡಲೇಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಾಲ್ಗೆ ತೊಗೊಂಡೋಗಿ ಎಡ್ಜ್ಗೆ ಕಟೌಟು ಡೆಡ್ ಎಂಡ್ ಮಾಡಬಾರ್ದು. ಫ್ಲೋಯಿಂಗ್ ಇರಬೇಕು, ಯಾವ ಸುತ್ತು ಓಡಾಡೋ ರೀತಿಯಲ್ಲೇ ಇರಬೇಕು. ಪೂರ್ವ ಭಾಗದಲ್ಲಿ ಇಲ್ಲೂ ಮಾಡ್ಬೋದು ಡಬಲ್ ಹೈಟ್ ಕಟೌಟು, ತುಂಬ ಒಳ್ಳೆಯದು. ನಾರ್ತಲ್ಲಿ ಮಾಡ್ತಾ ಇದ್ದೀವಿ, ನಮ್ಮ ನಾರ್ತ್ ಬರ್ತಾ ಇದೆ ಅಂತಂದರೆ ಈ ಭಾಗದಲ್ಲೂ ಮಾಡ್ಬೋದು. ಈ ಭಾಗದಲ್ಲೂ ಡಬಲ್ ಹೈಟ್ ಕಟೌಟು ಡೂಪ್ಲೆಕ್ಸ್ ಮಾಡ್ಬೋದು. ಇಲ್ಲ ಒಂದು 4 ಫೀಟೋ 5 ಫೀಟೋ ಅಥವಾ 3 ಫೀಟೋ ನೀವು ಇಲ್ಲಿ ಓಡಾಡೋದಕ್ಕೆ ಜಾಗ ಬಿಟ್ಟು ನೀವು ನಾರ್ತಲ್ಲೂ ಕೊಡ್ಬೋದು. ನೋಡಿ, ಇದೇನು ಬರುತ್ತೆ, ಇದು ಮಿಡ್ಲಿಗೆ ಬರುತ್ತೆ. ಈ ಥರ ತಗೊಂಡಾಗ ಮಧ್ಯಭಾಗದಿಂದ ಅರ್ಧ ಭಾಗದಿಂದ ಈ ಕಡೆಗೆ ಇರಬೇಕು ಅಥವಾ ಮಿಡ್ಲು ಸೆಂಟ್ರ್ ಇರಬೇಕು. ಪೂರ್ವದ್ದು ಅಷ್ಟೇ, ಉತ್ತರದ್ದು ಅಷ್ಟೇ. ಬ್ರಹ್ಮಸ್ಥಾನ ಯಾವುದೇ ಕಾರಣಕ್ಕೂ ಈ ವಾಯುದಲ್ಲಿ ಕೆಲವರು ಇಲ್ಲಿ ಪಶ್ಚಿಮದಲ್ಲಿ ಕೊಡ್ತಾರೆ ಡಬಲ್ ಹೈಟ್ ಕಟೌಟು ಡೂಪ್ಲೆಕ್ಸು. ಈ ರೀತಿ ಕೊಡಬಾರ್ದು. ಪಶ್ಚಿಮದಲ್ಲಿ ಈ ರೀತಿ ಡಬಲ್ ಹೈಟ್ ಕಟೌಟ್ ಕೊಟ್ಟರೆ ಅದು ತಪ್ಪು. ವಾಸ್ತುವಿನ ರೀತಿ ಇದು ಮನೆಯ ಯಜಮಾನ, ಮನೆಯ ಗಂಡು ಮಕ್ಕಳಿಗೆ ತುಂಬ ಅನಾನುಕೂಲ ಮತ್ತು ಮರ್ಯಾದೆ ಕಳೆಯುತ್ತೆ. ಈ ಥರದ ಡಬಲ್ ಹೈಟ್ಸ್ ಕಟೌಟ್ಸ್ ಕೊಟ್ಟರೆ ಕಾನೂನು ರೀತಿ ಹೋರಾಟ ಮಾಡಬೇಕಾಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ, ಮೇಜರ್ ಆಪ್ರೇಷನ್ಸ್ ಆಗುತ್ತೆ, ಕೆಟ್ಟ ಹೆಸರು ಬರುತ್ತೆ. ನೀವು ಮಾಡದೇ ಇರೋಂಥ ತಪ್ಪಿಗೆ ನೀವು ಆಪಾದನೆಗಳು ತೊಗೊಳ್ತೀರ. ಅದೇ ರೀತಿ ಸೌತಲ್ಲಿ ಕೊಡ್ತಾರೆ. ಇನ್ನು ಕೆಲವರು ಸ್ಟೇರ್ಕೇಸು ಇಲ್ಲೆಲ್ಲೋ ನಾರ್ತಲ್ಲೋ ಎಲ್ಲೋ ಕೊಟ್ಬಿಟ್ಟು ಸೌತಲ್ಲಿ ಡಬಲ್ ಹೈಟ್ ಕಟೌಟ್ ಮಾಡ್ತಾರೆ. ಈ ರೀತಿ ಡಬಲ್ ಹೈಟ್ ಕಟೌಟು ಸೌತಲ್ಲಿ ಕೊಡಬಾರ್ದು. ಈ ರೀತಿ ಸೌತಲ್ಲಿ ಡಬಲ್ ಹೈಟ್ ಕಟೌಟ್ ಕೊಟ್ಟರೆ ಅದು ಏನಾಗುತ್ತೆ ಅಂತಂದರೆ ಮನೆಯ ಒಡತಿ ಮತ್ತು ಹೆಣ್ಮಕ್ಳಿಗೆ ಅದು ಒಳ್ಳೆಯದಲ್ಲ. ಫೈನಾನ್ಷಿಯಲಿ ವೀಕ್ ಆಗ್ತಾರೆ. ಡಬಲ್ ಹೈಟು ಡೂಪ್ಲೆಕ್ಸ್ ಕಟೌಟು ಸೌತಲ್ಲಿ, ವೆಸ್ಟಲ್ಲಿ, ವಾಯುದಲ್ಲಿ, ನೈಋತ್ಯದಲ್ಲಿ, ಆಗ್ನೇಯದಲ್ಲಿ ನೀವು ಡಬಲ್ ಹೈಟ್ ಕಟೌಟು ಯಾವುದೇ ಕಾರಣಕ್ಕೂ ಡೂಪ್ಲೆಕ್ಸ್ ತೆಗಿಬಾರ್ದು. ಅದು ತುಂಬ ದೋಷ. ವಾಸ್ತುವಿನ ರೀತಿಯಲ್ಲಿ ಅದು ನಿಷೇಧ, ಮಾಡಲೇಬಾರ್ದು. ಇಂಜಿನಿಯರ್ಸ್ ಕೆಲವರು ಏನು ಲೇಟೆಸ್ಟಾಗಿ ಡಿಸೈನ್ಗಳು ಅಂತೇಳಿ ಎಲ್ಲೆಲ್ಲೋ ಕೊಡ್ತಾರೆ. ಅವ್ರ ಮನೆಗೆ ಅಲ್ಲೇ ಇದೆ, ಈ ಮನೆಗೆ ಬೇರೆ ಕಡೆ ಕೊಡೋಣ ಅಂತೇಳಿ ಕೊಡ್ತಾರೆ. ಈ ರೀತಿ ಮಾಡಬಾರ್ದು. ನಾರ್ತು, ಈಶಾನ್ಯ, ಪೂರ್ವ ಮತ್ತು ಬ್ರಹ್ಮಸ್ಥಾನ ಇಷ್ಟೇ ಜಾಗದಲ್ಲಿ ನೀವು ಡಬಲ್ ಹೈಟ್ ಕಟೌಟ್ ಡೂಪ್ಲೆಕ್ಸ್ ಮಾಡ್ಬೋದು. ಆದರೂ ಸುತ್ತು ಓಡಾಡೋ ರೀತಿಯಲ್ಲಿ ನೀವು ಮಾಡಬೇಕು. ಆ ರೀತಿ ಮಾಡದೆ ನೀವು ಡೆಡ್ ಎಂಡ್ಗಳಿಗೆ ಕೊಡಬಾರ್ದು. ಅದು ಒಳ್ಳೆಯ ವಿಧಾನ ಅಲ್ಲ. ಆದ್ದರಿಂದ ಈ ರೀತಿಯ ಮಾಡಬಾರ್ದು ಅಂತ ಹೇಳ್ತಾ, ಅದೇ ರೀತಿ ನಿಮಗೆ ಇಷ್ಟ ಬಂದಿದ್ದ ಜಾಗದಲ್ಲೆಲ್ಲ ನೀವು ಡೂಪ್ಲೆಕ್ಸು ಡಬಲ್ ಹೈಟ್ ಕಟೌಟು ತೆಗೆದುಕೊಳ್ಬಾರ್ದು. ಯಾರ್ದೋ ಮನೇಲಿ ನೋಡಿದ್ದೀನಿ, ನಮ್ಮ ಮನೇಲೂ ಅದೇ ಥರ ಬೇಕು ಅಂತ ಮಾಡೋದು ತುಂಬ ತಪ್ಪು. ಯಾಕಂತಂದರೆ ಅವ್ರ ಮನೆ ರಸ್ತೆಗಳು ಯಾವ ಕಡೆ ಇರುತ್ತೆ, ಮತ್ತು ಅವ್ರ ಮನೆ ಬಾಗಿಲು ಯಾವ ಕಡೆ ಇರುತ್ತೆ, ಮತ್ತು ಅವ್ರ ಮನೇಲಿ ಯಾವ ರೀತಿ ಬೇರೆ ವಾಸ್ತು ಬಲಗಳಿರುತ್ತೋ ನಿಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಯಾರ್ದೋ ಮನೆಯಲ್ಲಿ ಡೂಪ್ಲೆಕ್ಸು ಎಲ್ಲೋ ಇದೆ ಅಂಥೇಳಿ ನೀವು ಅದನ್ನು ನಿಮ್ಮ ಮನೆಗೆ ಅಳವಡಿಕೆ ಮಾಡ್ಕೊಳೋದು ತುಂಬ ತಪ್ಪು. ವಾಸ್ತುವಿನ ರೀತಿ ಅದು ಒಳ್ಳೆಯ ಜಾಗದಲ್ಲೇ ಬರಬೇಕು. ಇದು ಮಾತ್ರ ಡೂಪ್ಲೆಕ್ಸ್ ಕಟೌಟ್ ಮಾತ್ರ ನೀವು ಎಲ್ಲಂದ್ರಲ್ಲೇ ತೆಗಿಯೋ ಆಗಿಲ್ಲ. ನಿಮ್ಗೆ ಇಷ್ಟ ಬಂದಿದ್ದ ಜಾಗಗಳಲ್ಲಿ ಡೂಪ್ಲೆಕ್ಸ್ ಡಬಲ್ ಹೈಟ್ ಕಟೌಟು ನಿಮ್ಗೆ ಇಷ್ಟ ಇದೆ ಅಂತೇಳಿ ಎಲ್ಲಂದ್ರಲ್ಲೇ ಮಾಡಿಕೊಂಡ್ರೆ ಅದನ್ನು ನೀವೇ ಅನುಭವಿಸ್ಬೇಕಾಗುತ್ತೆ. ಅದು ದೋಷ. ವಾಸ್ತುವಿನ ರೀತಿಯಲ್ಲಿ ಈ ಥರದ ತಪ್ಪುಗಳು ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ, ಈ ದಿನ ಈ ಡಬಲ್ ಹೈಟ್ ಕಟೌಟ್ ಏನು ಡೂಪ್ಲೆಕ್ಸ್ ಮಾಡ್ತೀರಾ ಆ ಡೂಪ್ಲೆಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗಲ ಏನು ಜನ್ರೇಷನ್ ಇದೆ, ಈಗ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಒಂದು ಡೂಪ್ಲೆಕ್ಸ್ ಮನೆ ಕಟ್ಕೊಳ್ಬೇಕು ಅಂತ. ನೀವು ಇಂಜಿನಿಯರ್ ಮಾತು ಕೇಳಿನೋ ಅಥವಾ ಇನ್ಯಾರ್ದೋ ಮಾತು ಕೇಳಿನೋ ನಮಗೆ ಚೆನ್ನಾಗಿರುತ್ತೆ ಅನ್ನಿಸ್ಕೊಂಡು ನೀವು ಎಲ್ಲಿ ಬೇಕಲ್ಲಿ ನೀವು ಡೂಪ್ಲೆಕ್ಸ್ಗಳು ಡಬಲ್ ಹೈಟ್ ತೊಗೊತೀರಾ. ಆಮೇಲೆ ಸಮಸ್ಯೆಗಳು ಸಿಕ್ಕಾಕೊಂಡ್ಮೇಲೆ
ಅದನ್ನು ಆಲ್ಟರ್ ಮಾಡೋದಕ್ಕೆ ತುಂಬ ಸಮಸ್ಯೆ ಆಗುತ್ತೆ, ಅದು ತುಂಬ ಖರ್ಚು ಬರುತ್ತೆ. ನೀವು ಆ ಸ್ಥಿತಿಗೆ ಹೋಗೋದು ಬೇಡ ಅನ್ನೋ ಉದ್ದೇಶದಿಂದ ಡೂಪ್ಲೆಕ್ಸು ಡಬಲ್ ಹೈಟ್ ಕಟೌಟ್ ಯಾವ ಜಾಗದಲ್ಲಿ ಮಾಡಬೇಕು, ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಿಮಗೆ ವಿವರಿಸಿದ್ದೇನೆ. ಆದ್ದರಿಂದ ಈ ದಿನದ ಡೂಪ್ಲೆಕ್ಸ್ ಯಾವ ಭಾಗದಲ್ಲಿ ತೆಗೆದುಕೊಳ್ಳಬೇಕು ಎನ್ನುವುದರ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಇದೇ ರೀತಿ ವೀಕ್ಷಣೆ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.